ನಾವು ಆಡುವ ಮಾತನ್ನೆಲ್ಲ ಅವರು ಯಾವುದನ್ನು ತಲೆಗೆ ಹಾಕೋತಾನೂ ಇರಲಿಲ್ಲ, ಒಪ್ಕೋತಾನೂ ಇರಲಿಲ್ಲ. ನಾನೊಂದು ಪುಸ್ತಕಕ್ಕೆ ಮುನ್ನುಡಿ ಬರೀರಿ ಅಂತ ಕೇಳಿದೆ, ಅದೇನು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಅಂದ್ಬಿಟ್ರು ಒಂದೇ ಸಲ. ಬರೆಯಲ್ಲ ಅನ್ಲಿಲ್ಲ ಅವರು. ನಾನು ಬ್ರಾಹ್ಮಣನಾದ್ದರಿಂದ ಬ್ರಾಹ್ಮಣರ ಮಗುವಿಗೆ ಕೆಲಸ ಕೊಡಲಿಲ್ಲ ಅಂತ ಬರೆದ್ಬಿಟ್ಟೆ. ದಾಖಲಾಗಿದೆ ಆ ಮಾತು. ನೀವು ಇಷ್ಟೆಲ್ಲ ಆಳಿದವರು, ನೋಡಿದವರು, ಜನನ್ನ ಬೆಳೆಸ್ತವರು, ಮಾಡಿದವರು, ನಿಮ್ಮ ಅಂತರಂಗದಲ್ಲಿ ಹೃದಯದ ಒಳಗಡೆ ನಾನು ಬ್ರಾಹ್ಮಣ ಅನ್ನುವ ಒಂದು ಭೇದ ಇದೆಯಲ್ಲ ನಿಮ್ಮ ಹತ್ರ. ಇವಾಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕೇವಲ ಕರ್ನಾಟಕದಲ್ಲೇ ಅಲ್ಲ, ಇಡೀ ಭಾರತದಲ್ಲಿಯೇ ಅವರು ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಂಡಂತ ಮಹಾನುಭಾವ. PO ಅಂತ, ಅದು ನೆಹರು ಅವರು, ರಾಧಾಕೃಷ್ಣ ಅವರು, ಇಂಥವರೆಲ್ಲರೂ ಆ ಸಂಸ್ಥೆಗೆ ಅಧ್ಯಕ್ಷರಾಗಿದ್ದವರು. ಆ ನಂತರ ಮಾಸ್ತಿ ಅವ್ರನ್ನ, ಅವಾಗ ಇನ್ನೂ ಈ ಸಾಹಿತ್ಯ ಅಕಾಡೆಮಿ ಅಥವಾ ಟ್ರಸ್ಟ್ ಏನೇನೋ ಇವೆ, ನ್ಯಾಷನಲ್ ಟ್ರಸ್ಟ್ ಅವು ಇವು ಅಂತ ಏನೇನೋ ಇತ್ತಲ್ಲ, ಅವು ಇರಲಿಲ್ಲ ನನ್ನ ತಿಳುವಳಿಕೆಗೆ. ಆ ಕಾಲಕ್ಕೇನೆ ಇಡೀ ಭಾರತ ದೇಶ ಮಾಸ್ತಿ ಅವರನ್ನ ದೊಡ್ಡ ಹಿರಿಯ ಲೇಖಕರು ಅನ್ನೋ ಹಾಗೆ ಆ ಸ್ಥಾನದಲ್ಲಿ ಕೂರಿಸ್ಕೊಂಡಿದ್ರು. ನಾನು ಕೂಡ ಮೆಂಬರ್ ಆಗಿದ್ದೆ ಮಾಸ್ತಿ ಅವ್ರ ಮೂಲಕನೇ. ಮಾಸ್ತಿ ಅವ್ರು ಮೆಂಬರ್ ಆಗ್ಬೇಕಯ್ಯ ಅಂತ ಅನ್ನೋರು ಅಂತಾರೆ ಅವರು. ನನಗೆ ಅವರು 70ರಿಂದ ಅವರು ತೀರ್ಕೊಳ್ಳೋವರೆಗೂ ಕೂಡ ನನಗೆ ಅವರ ಸಂಬಂಧ ಇತ್ತು. ತುಂಬಾ ಅವ್ರ ಜೊತೆ ನಾನು ಒಡನಾಟ ಮಾಡಿದ್ದೀನಿ. ಆಮೇಲೆ ಮಧ್ಯದಲ್ಲಿ ಬಹಳ ಒಡನಾಟ ಯಾವಾಗ ಆಯ್ತು ಅಂದ್ರೆ 74ನೇ ಇಸ್ವಿ ಸುಮಾರಿಗೆ ನಾನು ಮತ್ತೆ ಬೆಂಗಳೂರಿಗೆ ಬಂದು ಶಿವರುದ್ರಪ್ಪನವರ ಒಂದು ಇದರಿಂದ ಏನು ಅಂದ್ರೆ ಅದನ್ನ ಹೇಗೆ ಹೇಳ್ಬೋದು, ಮೆಚ್ಚುಗೆಯಿಂದ, ಪ್ರೇರಣೆಯಿಂದ, ಪ್ರೋತ್ಸಾಹದಿಂದ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರಕಟಣಾ ವಿಭಾಗಕ್ಕೆ ನನ್ನನ್ನು ಅಲ್ಲಿ ಸೇರಿಸಿದ್ರು ಅವರು. ಆಗ ನಾವು ಅಲ್ಲಿ ರಾಮಕೃಷ್ಣಾಶ್ರಮ, ಬುಲ್ ಟೆಂಪಲ್ ರೋಡ್ನಲ್ಲಿ ರಾಮಕೃಷ್ಣಾಶ್ರಮ ಬರುತ್ತೆ, ಶ್ರೀರಾಮಕೃಷ್ಣಾಶ್ರಮ, ಅಲ್ಲಿಗೆ ಎಲ್ಲರೂ ಬರೋರು ಎಲ್ಲ. ಆಮೇಲೆ ಮುಂದೆ ಬರುತ್ತೆ ಲಂಕೇಶು, ಅಲ್ಲೇ ಬಂದು ನಿಂತ್ಕೊಳ್ಳೋರು. ಈ ಥರ ಬಸ್ ಹತ್ತಬೇಕಲ್ಲ, ಬೆಂಗಳೂರು ಯೂನಿವರ್ಸಿಟಿ ಬಸ್ಸನ್ನು. ಶಿವರುದ್ರಪ್ಪನವರು ಬಂದು ಅಲ್ಲೇ ನಿಂತ್ಕೊಳ್ಳೋದು, ಪಕ್ಕದಲ್ಲೇ ಅವ್ರ ಮನೆ ಇದ್ದಿದ್ದು. ನಾನು ಕೂಡ ಅಲ್ಲೇ ಬಂದು ನಿಂತ್ಕೊತಾ ಇದ್ದೆ, ಹೋಗ್ಬೇಕಲ್ಲ. ಆಗ ಮಾಸ್ತಿ ಅವರು ಬೆಳಗಿನ ಹೊತ್ತು ಸುಮಾರು 9 ಸುಮಾರಿಗಿರ್ಬೇಕು, ಚೆನ್ನಾಗಿ ನೆನಪಿದೆ. ನಮ್ಮ R.K. ನಾರಾಯಣ ಯಾವುದೋ ಕನ್ನಡಿಗ ಅಂತ ಒಂದು, ಅದಕ್ಕೆ ಅವ್ರ ತಮ್ಮನೇ ಆದಂತಹ ಜಗತ್ತಿನ ವಿಖ್ಯಾತ R.K. ನಾರಾಯಣ ಕನ್ನಡಿಗರೇನೆ, ಅವ್ರ ತಮ್ಮ ಅವರು R.K. ಲಕ್ಷ್ಮಣ್ ಅವರು ಕನ್ನಡಿಗರೇನೆ. ಅವ್ರ ಕನ್ನಡಿಗ ಅನ್ನೋದನ್ನು ಒಂದು ಚಿತ್ರ ಬರೆದಿದ್ದಾರೆ, ಇವತ್ತಿಗೂ ಅದೇ ಫ್ಯಾಮಿಲಿಯರು ಎಲ್ಲರೂ ನೋಡಿರೋ ವಿಷಯ ಇದು. ಆ ಟೋಪಿ ಹಿಡ್ಕೊಂಡು, ಹಾಸನದ ಟೋಪಿ ಹಾಕ್ಕೊಂಡು, ಕೈನಲ್ಲೊಂದು ಛತ್ರಿ ಇಟ್ಕೊಂಡು, ಮಂಡಿವರೆಗೆ ಕಚ್ಚೆ, ಕೂತ ಮಂಡಿ ಮೇಲಕ್ಕೂ ಅಲ್ಲ, ಮಂಡಿ ಕೆಳಕ್ಕೂ ಅಲ್ಲ, ಇದು ಕಚ್ಚೆ ಹಾಕಿರೋದು. ಆಮೇಲೆ ಒಂಥರ ಮೀಸೆ ಎಲ್ಲ ಇದು ಮಾಡಿಕೊಂಡು ಒಂಥರ ಬಡಕಲ್ ದೇಹದ ಇದು ನನಗೆ ಅನ್ನಿಸ್ತದೆ ಅವ್ರು ಯಾರನ್ನ ಮುಖ ಮಾದರಿಯಾಗಿ ಇಟ್ಕೊಂಡು ಮಾಡೋದು ಗೊತ್ತಿಲ್ಲ. ನನ್ನ ದೃಷ್ಟಿನಲ್ಲಿ ಅದು ಮಾಸ್ತಿ ಅವ್ರ ಕುರಿತದ್ದೇ ಚಿತ್ರ ಅಂತ ನಾನು ಅನ್ಕೊಂಡಿರೋದು. ಪಾಪ ಅವರು ಮಾಸ್ತಿ ಅವ್ರನ್ನ ವ್ಯಂಗ್ಯ ಚಿತ್ರಕಾರರು R.K. ಲಕ್ಷ್ಮಣ್ ಅವರು. ಮ್ಯಾಗ್ಸೆಸೆ ಅವಾರ್ಡ್ ಎಲ್ಲ ಬಂದಿದೆ ಅವರಿಗೆ, ಆ ಮಹಾನುಭಾವನಿಗೆ. ಸರಿ ಆಯಿತು, ಅದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ R.K. ಲಕ್ಷ್ಮಣ್ ಅವರು ಕನ್ನಡಿಗರೋ, ನಾರಾಯಣ್ ಕನ್ನಡಿಗರೋ ಗೊತ್ತಿಲ್ಲ, ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಮಾಸ್ತಿ ಅವರು ಅಲ್ಲಿ ಬಂದು ಶಿವರುದ್ರಪ್ಪನವ್ರ ಹತ್ರ ಮಾತಾಡ್ತಾ ಇರೋದನ್ನೆಲ್ಲ ನಾವು ಕೇಳಿಸ್ಕೊತಾ ಇದ್ದು. ಬಂದವರಿಗೆ ಪ್ರತಿ ಮನುಷ್ಯನನ್ನು, ಬಹುಶಃ ಅವರೊಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ, ಜಾತಿ, ಮತ, ಕುಲ, ಧರ್ಮ, ಭೇದ ಯಾವುದನ್ನೂ ಎಣಿಸ್ತಾನೆ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸ್ತಾ ಇದ್ದವರು ಮಾಸ್ತಿ ಒಬ್ಬರೇ ಇವತ್ತಿಗೂ. ಅದಕ್ಕಾಗಿ ಅವರು ಕನ್ನಡದ ಆಸ್ತಿ. ಹೌದು, ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಅವ್ರು ಬಂದು ಶಿವರುದ್ರಪ್ಪನವ್ರ ಮೇಲೆ ನಮಗೆ ಭಯ, ನಾವು ಇನ್ನು ಬಚ್ಚಾಗಳು, ನನಗೆ ಅವಾಗಿನ್ನು 18 ಇತ್ತೋ ಏನೋ ಗೊತ್ತಿಲ್ಲ. ಶಿವರುದ್ರಪ್ಪನವ್ರ ಮೇಲೆ ಕೈ ಹಾಕೋದ, ಮಾಸ್ತಿನೇ ಇರಬಹುದು. ಹೆಗಲ ಮೇಲೆ ಒಂಥರ ಇಬ್ರು ಹುಡುಗರು ಗೆಳೆಯರು ಕೈ ಹಾಕೊಂಡು ಹೋಗ್ತಾರಲ್ಲ, ಸಂತೆ ಪಂತೆ ಅಲ್ಲಿ ಇಲ್ಲಿ ಓಡಾಡ್ತಾರೆ, ಹಾಗೆ ಹಾಕೊಂಡು ಶಿವರುದ್ರಪ್ಪ ನೀನು ಇದನ್ನು ಮಾಡಬೇಕಪ್ಪ ಅಂತ ಎಷ್ಟು ಅವ್ರದ್ದೆಲ್ಲ ಉಪದೇಶವೇ, ಬುದ್ಧಿ ಹೇಳೋದು ಕೆಲಸವೇ. ಶಿವರುದ್ರಪ್ಪ ಆಯಿತು ಅಂತಿದ್ರೆ ಹೊರತು ಅವರು ಒಂದು ಚೂರು ಅದಕ್ಕೆ ಅವರು ಇದು ಮಾತಾಡ್ತಾ ಇರಲಿಲ್ಲ. ಆಗ ಅವರು ಸಿಟ್ಟಾಗಿದ್ದು, ನಂದೊಂದು ಪುಸ್ತಕ ನೀನು ಇನ್ನೂ ಟೆಕ್ಸ್ಟ್ ಬುಕ್ ಮಾಡಿಲ್ಲ ಅಂದಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ, ಯಾಕೆ ಮಾಡಿಲ್ಲ ಅಂತ. ಅದು ಹೋದ್ಮೇಲೆ ಶಿವರುದ್ರಪ್ಪರು ಏನಂದ್ರು ನನಗೇನು ಅಥವಾ ನಮಗೆ ಅನ್ನೋದು ಬೇರೆ ವಿಚಾರ. ಆದರೆ ಅವರು ಬಂದು ಅಲ್ಲಿ ನಿಂತು ಯಾರನ್ನೂ ಏನು ಕರೆದೇನು ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ದಲ್ಲ. ನನಗನ್ಸೋದು ಈ ಮನುಷ್ಯನ ನೋಡ್ಬೇಕು, ನಾನು ಹೋಗ್ಬೇಕು ಅವ್ರ ಮನೆಗೆ ಅಂತಲೇ ಬಯಸಿದ್ದೆ. ಆ ಬೆಂಗಳೂರು ಬರಹಗಾರ ಸಂದರ್ಭದಲ್ಲಿ ಅವ್ರ ಹತ್ರಕ್ಕೆ ಹೋಗಲಿಲ್ಲ ನಾನು.
ಹೋಗೋ ಪ್ರಮೇಯ ಬರಲಿಲ್ಲ. ಯಾಕೆ ಸಾಕೋದೇನೋ ಗಡಿ ಬಿಡಿ ಜಾಸ್ತಿ ಆಗೋಯ್ತೋ ಏನೋ ವಿಪರೀತ. ಸುಮಾರು 600 ಪುಟ ಅದು, ಅಷ್ಟು ಬರೆದಿದ್ದೆ ನಾನು ಆವಾಗ. ಸರಿ ಆಯಿತು. ಕ್ರಮೇಣ ನಾನು ಅವ್ರ ಸಭೆ ಸಮಾರಂಭಗಳಲ್ಲಿ ಇದು ಮಾಡೋದು. ಆನಾಕ್ರು ಅವ್ರು ತೀರ್ಕೊಂಡಾಗ, ಬೀಚಿಯವ್ರು ತೀರ್ಕೊಂಡಾಗ ಇವ್ರು ಬಂದಿದ್ದು ಛತ್ರಿ ಹಿಡ್ಕೊಂಡು ಒಬ್ಬರೇ ಬಂದು ಅಲ್ಲಿ ಇದು ಮಾಡಿ ಅವ್ರಿಗೆ ಏನೋ ಒಂದು ಆ ಶವಕ್ಕೆ, ಶವ ಅಂತಾನೆ ಅನ್ಬೇಕು, ಇನ್ನು ಬೇರೆ ಶಬ್ದವೇ ಇಲ್ಲ, ದೇಹ ಅನ್ನೋಣ, ಶವ ಅನ್ನೋದಾದ ಬೇಡ. ದೇಹಕ್ಕೆ ಬೀಚಿಯವರ ಇದು ಬಂದಾಗ ಅಥವಾ ಅನಾಕ್ರು ಅವ್ರು ಇದಕ್ಕೆ ನಾವೆಲ್ಲ ಭಾಗವಹಿಸ್ತಾ ಇದ್ದೋ. ನಾವೆಲ್ಲ ಅದೇ ಕೆಲಸ ನಮಗೆ ಸತತವಾಗಿ. ಅವಾಗ ಯಾವ ಕನ್ನಡ ಚಳುವಳಿ ಈ ಥರ ಯಾವುದೋ ಇರಲಿಲ್ಲ. ಇನ್ನೂ ಅನಾಕ್ರು ಕನ್ನಡ ಚಳುವಳಿ ಹುಟ್ಟಿ ಹಾಕಿದ್ದಿಲ್ಲ. ಅದು 62 ನಂತರದ್ದು ಹೇಳಿದ ಅವ್ರು ಮಾಡಿಸ್ತಾ ಇದ್ದಿದ್ದು. ನಾವೆಲ್ಲ ಎಲ್ಲ ಕಡೆನೂ ನಾವು ಅವ್ರ ಜೊತೆ ಇದು ನೋಡೋಣ ಅಂತ ಹೋಗ್ತಾ ಇದ್ದಿದ್ದು. ಆಗ ಈ ಮಾಸ್ತಿಯವರಿಂದ ಭಾಷಣ ಕೇಳಿದ್ದೀನಿ ಬೇಕಷ್ಟು. ಎಲ್ಲ ಕಡೆನೂ ಅವ್ರು ಮಾತಾಡ್ತಾ ಇದ್ರು. ತಿಳಿ ಹೇಳುವ ಶಕ್ತಿ, ತಿಳಿ ಹೇಳ್ತಾ ಇದ್ರು ಪ್ರತಿಯೊಂದು ಹೀಗೆ ಅಂತ. ಯಾಕೆಂತಂದ್ರೆ ಅವ್ರು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು. ನನ್ನ ತಿಳುವಳಿಕೆ ಸರಿ ಇದ್ರೆ ಅವರ ಬಗ್ಗೆ MA ಅವರು ಇಂಗ್ಲಿಷ್ನಲ್ಲಿ ಬಹಳ ಅತ್ಯುನ್ನತವಾದ ಸ್ಥಾನ ಗಳಿಸ್ತವ್ರು ಯೂನಿವರ್ಸಿಟಿನಲ್ಲಿ. ಆ ಕಾಲಕ್ಕೆ 10-12ನೇ ಇಸ್ವಿನಲ್ಲಿ ಇರ್ಬೋದು ಆ ಮಾತು ಹೇಳೋದು. ಅಷ್ಟು ಮಹಾ ಮೇಧಾವಿ. ಆಮೇಲೆ ಅವ್ರಿಗೂ ರಾಜಸೇವಾ ಶಕ್ತ ಅಂತ ಬಂದಿತ್ತೋ ಏನೋ ನನಗೆ ಗೊತ್ತಿಲ್ಲ, ಬಂದಿತ್ತು. ಆದರೆ ದೊಡ್ಡ ಸ್ಥಾನದಲ್ಲಿದ್ರು, ಕಮಿಷನರ್ ಆಗಿದ್ರು ಬ್ರಿಟಿಷ್ನವ್ರ ಕಾಲದಲ್ಲಿ. 47ರ ನಂತರ ಅಲ್ಲ, ಈಗಿನ DC ಇದ್ದಾಗೆ. ಅಯ್ಯೋ, ಅದಕ್ಕೆ ಆ ಸ್ಥಾನ ಇತ್ತದು. ಮಹಾರಾಜರ ಇದ್ದದು ಆಡಳಿತ. ಒಬ್ಬ DC ಅಂತಂದ್ರೆ ಒಬ್ಬ ದಿವಾನ್ನೇ. ಆದರೆ ಇವರು ನನಗೆ ದಿವಾನ್ಗಿರಿ ಬರುತ್ತೆ, ಕೊಡ್ತಾರೆ ಅಂತ ಇವ್ರು ತಿಳ್ಕೊಂಡಿದ್ರು. ಯಾರು ಮಾಸ್ತಿಯವರು ಬರಲಿಲ್ಲ. ವಾಲಂಟಿಯರ್ ರಿಟೈರ್ಮೆಂಟು ಅಂತಾರಲ್ಲ ಈಗ, ಅದನ್ನು ತಗೊಂಡಂಥವ್ರು ಮಾಸ್ತಿಯವರು. ಅದನ್ನು ಒಗದ ಬೇಡ, ನನಗೆ ಅಗತ್ಯ ಇಲ್ಲ ಅಂತೇಳಿ. ಆಮೇಲೆ ಅವರು ಕೂಡ ಜೀವನ ಅಂತ ಪತ್ರಿಕೆ ಪ್ರಾರಂಭ ಮಾಡಿದ್ರು, ಮಾಸಪತ್ರಿಕೆ. ಎಂತೆಂಥವ್ರನ್ನೆಲ್ಲ ಬೆಳೆಸಿದ್ರು. ಆಗ ನಮಗೆ ಇವತ್ತು ದೊಡ್ಡವರು ಅವರು, ಆದರೆ ಅವತ್ತು ಬೆಳೆಸಿದ್ದು ಬಾಗ್ಲೋಡಿ ದೇವರಾಯ ಅಂತ ಅವರು, ಅಶ್ವತ್ಥ ಅಂತ ಕಥೆಗಾರರು, ಸಾಮಾನ್ಯ ಅಶ್ವತ್ಥ ನಾರಾಯಣ ರಾವ್, ಪ್ರೊಫೆಸರ್ ಅಶ್ವತ್ಥ ನಾರಾಯಣ ರಾವ್. ಅವರು ಕಾಶಿನಲ್ಲಿ ಇರುವ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಆಗಿದ್ದರು, ಕಥೆಗಾರರವರು. ಹೀಗೆ ಬೇಂದ್ರೆಯವರನ್ನು ಬೆಳೆಸಿದ್ದವರು. ಕುವೆಂಪು ಅವರು ಮೊದಲನೇ ಪುಸ್ತಕ ಪ್ರಕಟಿಸಿದ್ದವರು, ಪುತಿನ್ ಅವರು ಮೊದಲನೇ ಪುಸ್ತಕ ಪ್ರಕಟಿಸಿದ್ದವರು. ಹೀಗೆ ಎಲ್ಲಕ್ಕೂ ಅವರು ಆದ್ಯರೇ ಆಗಿದ್ರು. ಆ ವಿಚಾರದಲ್ಲಿ ಅವರು ಎಲ್ಲ ಸಾಹಿತ್ಯ ಸಮೃದ್ಧಿಯಾಗಿ ಬೆಳಿಬೇಕು ಕನ್ನಡದಲ್ಲಿ ಅನ್ನುವ ಧ್ಯೇಯೋದ್ದೇಶ ಇತ್ತು ಅವರಿಗೆ. ಹಾಗಾಗಿ ನಮ್ಮಂಥ ಹುಡುಗರು ಅವ್ರ ಎದುರುಗಡೆ ನಾನು ಬಹುಶಃ ಮರಿಮಗನೋ ಏನೋ ಆಗ್ಬೇಕು ಅಂಥವ್ನು ನಾನು. ಆದರೂ ನಾನು ಅಲ್ಲಿ ನಿಂತಿದ್ದನ್ನು ಗಮನಿಸಿದ್ರಲ್ಲ, ಅವ್ರ ಮನೆಗೆ ಹೋದ ತಕ್ಷಣವೇ, ಅದು ಬಸವನಗುಡಿನಲ್ಲೇ ಇದೆ, ಅವತ್ತು ಇತ್ತು ಇವತ್ತು ಇದೆ, ಅವ್ರ ಮೊಮ್ಮಗಳು ನೋಡ್ಕೊಳ್ತಾರೆ ವಸಂತ ಅವರು. ನಾನು ಅಲ್ಲಿಗೆ ಹೋದೆ ಒಂದಿನ. ಹಳೇ ಮನೆ, ಆ ಬಾಗಿಲು ಒಂಥರ ಈ ಬಿದಿರಿನ ತಡಿಕೆ ಥರ ಇತ್ತು ಆ ಮನೆ. ಅವ್ರ ಅವರು ಅಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡು ಬರೀತಾ ಇದ್ರು ಸ್ವತಃ. ಎಂದು ಯಾರಿಗೂ ಹೇಳಿ ಬರೆಸ್ತವ್ರಲ್ಲ ಅವರು. DVG ಅವರು ಆ ಕೆಲಸ ಮಾಡಿದ್ದಾರೆ, ಕಾರಂತರು ಆ ಕೆಲಸ ಮಾಡಿದ್ದಾರೆ, ನಿರಂತರ ಅದು. ಆದರೆ ನನ್ನ ತಿಳುವಳಿಕೆಗೆ ಮಾಸ್ತಿಯವರು ಯಾರಿಗೂ ಡಿಕ್ಟೇಟ್ ಮಾಡಿ ಅಂದರೆ ಹೇಳಿ ಬರ್ಸಿದ್ದು ನನಗೆ ಗೊತ್ತಿಲ್ಲ. ಯಾರು ಗೊತ್ತಿರೋರು ಇದ್ರೆ ನಂಗೆ ಅದು ತಿಳ್ಕೊಡ್ತೀನಿ ಅಷ್ಟೇ. ಅವ್ರು ಬಾಯಿ ಬಿಟ್ರೆ ಹೌದು ನಾವು ಬರ್ಕೊಡ್ತಿದ್ದ ಅವ್ರು ಹೇಳ್ತಿದ್ರು ಬರ್ಕೊಡ್ತಿದ್ರು ಅಂದ್ರೆ, ಯಾಕಂದ್ರೆ ಇವತ್ತು ನಾನು ಹೇಳಿದ್ದೇ ಸತ್ಯ ಅಂತ ಆಗ್ಬಾರ್ದು. ಸತ್ಯ. ಆದ್ರಿಂದ ಹೋದರೆ ಬರೀತಾ ಕೂತಿದ್ರು. ಬಹುಶಃ ನನ್ನ ಜ್ಞಾಪಕ ಶಕ್ತಿ ಸರಿ ಇದ್ರೆ ಅದು ಕಾಳಿದಾಸ ಅನ್ನುವ ನಾಟಕ ಇರಬಹುದು. ಅವ್ರ ಪಾಡಿಗೆ ಈಜಿ ಚೇರ್ ಮೇಲೆ ಕೂತ್ಕೊಂಡು ತಮ್ಮ ಪಾಡಿಗೆ ತಾವು ಬರೀತಾ ಇದ್ರು. ನಾನು ಹೋಗಿ ಶಬ್ದ ಮಾಡಿದ ತಕ್ಷಣ ಕತ್ತೆತ್ತು ನೋಡಿದ್ರು, ಕರೆದ್ರು. ಈಗ ಚಿಹ್ನೆಯಿಂದ ಬಾ ಅಂತನೂ ಬಾಯಿಂದ ಅನ್ನಲಿಲ್ಲ, ಕರೆದು ಪಕ್ಕದಲ್ಲೇ ಕೂರಿಸ್ಕೊಂಡ್ರು. ಅವ್ರು ಏನೋ ಬರೀತಾ ಇದ್ದಾನೋ ಅದೇನೋ ಆ ಪೇಜ್ ಆಯಿತೋ ಆ ಪ್ಯಾರ ಆಯಿತೋ ಏನೋ ಗೊತ್ತಿಲ್ಲ. ತಿರುಗಿ ನೋಡಿದ್ರು. ನೀನು ಆ ಯೂನಿವರ್ಸಿಟಿ ಬಸ್ಸಲ್ಲಿ ಹತ್ಕೋತಾ ಇದ್ದೆ ಅಲ್ವಾ ನೀನು, ಏನ್ ನಿನ್ನ ಹೆಸರು? ಹರಿಹರ ಪ್ರಿಯ ಅಂತ. ನಿಜವಾದ ಹೆಸರೇನಾದ್ರು ಅಂತ ಕೇಳಿದ್ರು. ಯಾಕಂದ್ರೆ ಅವರಿಗೆ ಮಾಸ್ತಿ ಅವರಿಗೆ ಶ್ರೀನಿವಾಸ ಅನ್ನೋದೊಂದು ಕಾವ್ಯನಾಮ ಇತ್ತಲ್ಲ. ಆದ್ರಿಂದ ನಾನು ಇಲ್ಲ ಸರ್, ನನ್ನ ನಿಜವಾದ ಹೆಸರು ವೆಂಕಟ ವಿಶ್ವನಾಥ. ಓಹೋ, ಅದನ್ನ ಹೀಗೆ ನೀನೇ ಮಾಡ್ಕೊಂಡ್ಬಿಟ್ಟಿಯಾ? ನಿನ್ನ ಬದುಕಿಗೆ ಏನು ಮಾಡ್ಕೊಂಡಿದ್ಯಾ? ಅಲ್ಲಿ ಪ್ರೂಫ್ ರೀಡಿಂಗ್ ಮಾಡ್ತೀನಿ ಸರ್ ಬೆಂಗಳೂರು ಯೂನಿವರ್ಸಿಟಿಲಿ. ಅದೆಲ್ಲ ಬೇಡ, ಅದು ಏನು ಬಂತು, ಏನಿಂದ ಏನು ಸಾಧ್ಯ ಆಗುತ್ತೆ ಇವತ್ತು? ಮಾಸ್ತಿಯವರು ಒಂದು ಎಂಥವನ್ನು ತನ್ನ ಹೃದಯಕ್ಕೋ ಅಥವಾ ತನ್ನ ಸಮೀಪಕ್ಕೋ ಎಳ್ಕೊಳ್ಳುವ ಸೆಳೆಯುವ ಶಕ್ತಿ ಅವರಲ್ಲಿತ್ತು. ಮಾತು ಹಾಗೆ ಮಾತಾಡ್ತಾರೆ, ಬಹಳ ಇದಾಗೆ. ಒಬ್ಬ ನಮ್ಮ ಮನೆಯ ದೊಡ್ಡ ಮನುಷ್ಯ, ಒಬ್ಬ ಹಿರಿಯ ಮನುಷ್ಯ ಅನ್ನ ಹಾಗೆ. ಆಮೇಲೆ ಇದನ್ನೆಲ್ಲ ವಿಚಾರಿಸೋರವರು. ಬಾಳು ಬದುಕು ಹೇಗಿದ್ದೀಯಾ, ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ, ಏನು ಮಾಡ್ತಾರೆ? ನಾನು ಅವಾಗ ಹೇಳಿದೆ, ಈ ಥರ ನಮ್ಮ ತಂದೆಯವರು ದೇವಸ್ಥಾನದ ಅರ್ಚಕರು, ಹಾಗೆ ಒಂದು ಸ್ವಲ್ಪ
ಹರಿಕತೆ ಅದು ಇದು ಎಲ್ಲ ಮಾಡ್ತಾರೆ. ಅದೆಲ್ಲ ಆಗಲ್ಲ. ಅದರಿಂದ ಈಗ ಬದುಕೋಕ್ಕಾಗೋದಿಲ್ಲ. ಬದುಕೋದಕ್ಕೆ ಸರಿಯಾಗಿ ಮಾಡಬೇಕು, ದಾರಿ ಕಂಡುಕೋಬೇಕು ನೀವು ಹುಡುಗರು ಅಂತೆಲ್ಲ ನನಗೆ ಉಪದೇಶ ಮಾಡಿದ್ರು. ಅದೆಲ್ಲ ಆಯಿತು. ಆಮೇಲೆ ನಿನಗೆ ಏನೋ ತೆಗೆದು ಆ ಕಡೆ ಇತ್ತೋ ಈ ಕಡೆ ಇತ್ತೋ ಗೊತ್ತಿಲ್ಲ, ಎಲ್ಲಿಂದ ತೆಗೆದು 30 ರೂಪಾಯಿ ಕೊಟ್ಟರು. 70ರ ಸುಮಾರಿಗೆ 30 ರೂಪಾಯಿ. 30 ರೂಪಾಯಿ. ನೀನು ಬಹಳ ದಿನ ಇರಬೇಡ ಅಲ್ಲಿ, ಕೆಲಸ ಮಾಡು, ನೀನೇ ಮಾಡ್ಕೋ, ಏನಾದ್ರು ಮಾಡು, ಬರೀ ಚೆನ್ನಾಗಿ ಬರೀ, ಚೆನ್ನಾಗಿ ಓದು ಅಂಥೇಳಿ ಪ್ರತಿ ತಿಂಗಳು ಬಂದು ನೀನು ನನ್ನನ್ನು ಕಾಣು, ನನ್ನ ಕೈಲಾದ ಕೊಡ್ತೀನಿ. ಈ ಕೆಲಸ ನಮಗೆ ಗೊತ್ತಿರೋ ಹಾಗೆ ಅವರು ರಾಜರತ್ನಂ ಅವ್ರಿಗೂ ಮಾಡಿದ್ರು. ರಾಜರತ್ನಂ ಅವರಿಗೆ MA, ಅವರು 3rd ಕ್ಲಾಸ್ MA, ಅವರು 3ನೇ ತರಗತಿಯಲ್ಲಿ ಪಾಸ್ ಆಗಿದ್ದು. ಲೆಕ್ಚರ್ಶಿಪ್ ಸಿಗಲಿಲ್ಲ ಅವರಿಗೆ. GP ರಾಜರತ್ನಂ ಅವರಿಗೆ ಪಂಡಿತರು ಅಂತ ಒಂದು ಪೋಸ್ಟ್ ಇತ್ತು ಅವಾಗ. ಪಂಡಿತರಾಗಿದ್ರು ಅವರು, ಕೊನೆವರೆಗೂ ಪಂಡಿತರೇ ಅವರು ಅಷ್ಟೇ. ಅವ್ರಿಗೆ ರೈಡರು ಇಲ್ಲ, ಪ್ರೊಫೆಸರು ಇಲ್ಲ, ಎಂಥದ್ದು ಇಲ್ಲ. ಶೇಷಗಿರಾಯರಿಗೂ ಹಾಗೇನೆ, ಅವರು ಏನು ಪ್ರೊಫೆಸರ್ ಅಲ್ಲ, ನಾವು ಗೌರವದಿಂದ ಕರೆಯೋದಷ್ಟೇನೆ, ಅವರು ಪ್ರೊಫೆಸರ್ ಅಲ್ಲ ಹಾಗೆ. ಸೊ GP ರಾಜರತ್ನಂ ಅವರಿಗೆ ಹುಯನ್ ಸಾಂಗ್ದು ಯಾವುದೋ ಒಂದು ಪ್ರವಾಸಿ ನಮ್ಮ ಕಂಡ ಇಂಡಿಯಾ ಆ ಥರ ಅದು ನಾಗೇಗೌಡರ ಹೆಸರು, ಅದು ಪುಸ್ತಕದ ಹೆಸರು. ಆ ಥರ ಇವರು ಒಂದು ಏನೋ ಒಂದು ಹುಯನ್ ಸಾಂಗ್ ಒಂದು ಅನುವಾದ ಮಾಡಿದ್ದಾರೆ. ಅನುವಾದ ಮಾಡು, ಬೌದ್ಧ ಧರ್ಮದ ಮಾಡು, ಇನ್ನೊಂದು ಮಾಡು ಅಂತ ಹೇಳಿ ಅವರಿಗೆ ಆ ಕಾಲಕ್ಕೆ ನಾನು ಹೇಳ್ತಾ ಇರೋದು ಬಹುಶಃ 30ನೇ ಇಸ್ವಿಲಿ ಇರ್ಬೋದೇನೋ. ಆಗಲೂ ಅವ್ರು 30 ರೂಪಾಯಿ ಕೊಟ್ಟಿದ್ದು. ಅದೇನು 30ಕ್ಕೆ ಏನು ಗ್ರಾಚಾರವೋ ಗೊತ್ತಿಲ್ಲ ನನಗೆ. ಅವಾಗ ಅವ್ರು 30 ರೂಪಾಯಿ ಕೊಡ್ತಾ ಇದ್ರಂತೆ. ದೊಡ್ಡ ಸ್ಥಾನದಲ್ಲಿದ್ದರು, ಅವರು ಉದ್ಯೋಗದಲ್ಲಿದ್ದರು, ಕಮಿಷನರ್ ಆಗಿದ್ರು. ಮೊದಲು ಡೆಪ್ಟಿ ಕಮಿಷನರ್ ಆದರು, ಆಮೇಲೆ ಕಮಿಷನರ್ ಆಗಿದ್ರು ಅವರು, ಯಾರು ಮಾಸ್ತಿ ಅವರು. ಹೀಗೆ ಸಾಹಿತಿ ಕಲಾವಿದರು ಅವರ ನಡುವೆ ಬಂದಿದ್ದಾರೆ. ಆಮೇಲೆ ಹೇಳೋಣ, ಅದೆಲ್ಲ ಮಾಡ್ಕೊಂಡು ಅವರು ಹೋಗ್ತಾ ಇದ್ರು. ಆಮೇಲೆ ನಾನು ಅವ್ರ ಹತ್ರ ಯಾವಾಗಲೂ ಹೋಗ್ತಾ ಇದ್ದೆ. ಆದರೆ ಇಷ್ಟೆಲ್ಲ ಇದ್ರು, ಮಹಾ ಇಂಟೆಲೆಕ್ಚುಯಲ್ಲು. ನಾವು ಆಡುವ ಮಾತನ್ನೆಲ್ಲ ಅವರು ಯಾವುದನ್ನು ತಲೆಗೆ ಹಾಕೋತಾನೂ ಇರಲಿಲ್ಲ, ಒಪ್ಕೋತಾನೂ ಇರಲಿಲ್ಲ. ನಾನೊಂದು ಪುಸ್ತಕಕ್ಕೆ ಮುನ್ನುಡಿ ಬರೀರಿ ಅಂತ ಕೇಳಿದೆ. ಅದೇನು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಅಂದ್ಬಿಟ್ರು ಒಂದೇ ಸಲ. ಬರೆಯಲ್ಲ ಅನ್ನಲಿಲ್ಲ ಅವರು, ಅದು ಅಗತ್ಯ ಇಲ್ಲ ಅಂದ್ಬಿಟ್ರು. ಆಮೇಲೆ ಎರಡನೇದು, ನಾನು ಕುವೆಂಪು ಪತ್ರಗಳನ್ನು ಸಂಗ್ರಹ ಮಾಡೋಕೆ ಹೋದಾಗ ಇವ್ರ ಹತ್ರ ಪತ್ರಗಳು ಇತ್ತು. ಅವರು ಲಾಲಸೆ ಅಂತ ಒಂದು ಸಾಹಿತ್ಯ ಲಾಲಸೆ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಅಲ್ಲಿ ಕೆಲವು ಲೆಟರ್ಸ್ ಹಾಕಿದ್ರು, ಅದರಲ್ಲಿರೋದು ತಗೋಬಹುದು ಹೇಳಿದ್ರು, ಅದೆಲ್ಲ ಸರಿ. ಅರೆ ಮಿಕ್ಕ ಪತ್ರಗಳನ್ನು ಅವ್ರ ಹತ್ರ ಇರೋದನ್ನ ನಾನು ತೆಗೆಯೋಕ್ಕೆ ಅಂತ ಪ್ರಯತ್ನ ಪಟ್ಟೆ. ನೀನು ಕಾಯಬೇಕಪ್ಪ, ಒಂದೇ ಸಲ ಜಗದ್ವಿಖ್ಯಾತನಾಗಕ್ಕೆ ಆಗೋದಿಲ್ಲ. ಅಂದರೆ ಇವ್ರು ಪತ್ರ ಕೊಡ್ಬಿಟ್ರೆ ನಾನು ಅವ್ರ ತಲೆ ಒಳಗಡೆ ಯಾವ ಥರ ಇತ್ತು ಅಂತ. ಆಮೇಲೆ ಯಾವಾಗ ನೋಡಿದ್ರು ಅವರು ನಾಮ ಹಾಕಿರೋರು, ಯಾವಾಗಲೂ ಹಣೆ ಮೇಲೆ ಅವರು, ಬರೀ ಹಣೆಯಲ್ಲಿ ನಾನು ನೋಡಿದ್ದಿಲ್ಲ ಅವ್ರನ್ನ. ಅದು ನಂಗೆ ಗೊತ್ತಿಲ್ಲ ಮನೆಯಲ್ಲಿ ಹೇಗಿರ್ತಿದ್ರು. ಅವ್ರು ಪೂಜೆ ಪುರಸ್ಕಾರ ಮಾಡುವಾಗೆಲ್ಲ ಹೋಗಿದ್ದೀವಿ. ಹೊರಗಿನಿಂದ ಆಂಧ್ರದ ಎಷ್ಟೋ ಜನ ಲೇಖಕರು ಬಂದಾಗ ಡಾಕ್ಟರ್ ನಾರ್ಲಾ ವೆಂಕಟೇಶ್ವರ ರಾವ್ ಬಂದರು. ಅವರು 2 ಸಲ MP ಆಗಿದ್ದರು. 3-4 ಆಂಧ್ರಪ್ರಭಾ, ಆಂಧ್ರಜ್ಯೋತಿ ಇಂಥ ಪತ್ರಿಕೆಗೆ ಅವರು ಸಂಪಾದಕರಾಗಿದ್ದರು. ಅಂಥವರು ಅವರು ಕೂಡ ಮಾಸ್ತಿಯವ್ರು, ಯಾಕೆ PEO ಇತ್ತಲ್ಲ, ಅವರೆಲ್ಲ ಮೆಂಬರ್ಸ್ ಅಲ್ಲ. ನಾವು ಅವ್ರು ನೋಡಬೇಕು. ನಾರ್ಲಾ ಅವರಿಗೆ ಪರಮ ಆಸ್ತಿಕರು ಕಂಡ್ರೆ ಆಗ್ತಿರ್ಲಿಲ್ಲ. ಆದರೆ ಮಾಸ್ತಿಯವ್ರ ಬಗ್ಗೆ ಗೌರವ ಇತ್ತು, ತುಂಬ ಗೌರವ ಇತ್ತು. ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ನನಗೆ ಇದೊಂದಿತ್ತು, ಮಧ್ಯೆ ಸೇತುವೆ ಥರ ಯಾರು ಹೊರಗಿನವ್ರು ಬಂದರೆ ಯಾರು ಬಯಸ್ತಾ ಲೇಖಕರ ಹತ್ರಕ್ಕೆ ನಾನು ಅವ್ರು ಕರ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಇನ್ನೊಂದ್ಸಲ ಡಾಕ್ಟರ್ ಸಂಜೀವ್ ದೇವ್ ಅಂತ, ಅವರು ದೊಡ್ಡ ತತ್ವಶಾಸ್ತ್ರಜ್ಞರು, ಕಲಾವಿದರು, ಕಲಾ ಚಿಂತಕರು, ಇತ್ಯಾದಿ ಇತ್ಯಾದಿ. ಅವ್ರ ಪುಸ್ತಕಗಳೆಲ್ಲ ನಾನು ತೆಲುಗಿನಿಂದ ಕನ್ನಡಕ್ಕೆ ಮಾಡಿದ್ದೀನಿ. ಇರಲಿ, ಅವರು ಮಾಸ್ತಿಯವ್ರನ್ನ ಚೂಡಾಲ್ ಕದಯ್ಯ ಅನ್ನೋರವರು. ಆಯಿತು, ಕರ್ಕೊಂಡು ಹೋದೆ. ಹೇಳಿದೆ ಕೇಳಿದೆ. ಅದೇನು ಮುಂಚೆ ಅವರು ತಿಳಿಸಿ ಮಾಡಿ ಅದು ಯಾವುದೂ ಇರಲಿಲ್ಲ, ಅಪಾಯಿಂಟ್ಮೆಂಟ್ ಆ ಥರ ಏನೂ ಇರಲಿಲ್ಲ. ಇದ್ದರೆ ಕೂತ್ಕೊಳ್ಳಿ ಅನ್ನೋರೇನೋ ಗೊತ್ತಿಲ್ಲ. ನಾವು ಇದ್ರು, ಯಾವಾಗಲೂ ಹೋದಾಗಲೂ ಅವ್ರು ಇರೋರು, ಮಾತಾಡ್ಸೋರು, ಸಂತೋಷ ಪಡೋರು, ಅದೆಲ್ಲ ಬೇರೆ ವಿಷಯ. ಬಟ್ ಬೇರೆ ಅವ್ರದ್ದು ನನ್ನನ್ನು ಅವರು ಅಷ್ಟು ಕೈ ಹಿಡಿದು ಬೆಳೆಸುವ ಮನೋಭಾವ ಅವ್ರಿಗಿರಲಿಲ್ಲ. ನನ್ನ ಕಂಡ್ಕೊಂಡ ಹಾಗೆ ಅವರು ಭಾಳ ಮುಖದಲ್ಲಿ ಅವ್ರದ್ದು ಯಾವಾಗಲೂ ಕೂಡ ಸ್ವಲ್ಪ ಹುಸಿನಗೆ ನಗೋರು. ನಾವು ಆಡಿದ ಮಾತುಗಳನ್ನು ಅವರು ಗಂಭೀರವಾಗೇನು ತಗೋತಾ ಇರಲಿಲ್ಲ. ಅವರ ಭಾವ ಹೇಗಿತ್ತು ಅಂತ, ಭಾವ ಅನ್ನೋದು ಅವರ ಆತ್ಮಕಥೆಯ ಹೆಸರದು. 3 ವಾಲ್ಯೂಮಲ್ಲಿ ಬಂದಿದೆ ಭಾವ ಅಂತ. ಅವರು ಯಾಕೋ ನಮ್ಮನ್ನು ಹತ್ತಿರ ಬಿಟ್ಟರೆ ಅಷ್ಟು ಅನುಭವ ಆಗೋಗಿತ್ತು, ಕಹಿ ಅನುಭವ ಆಗೋಗಿತ್ತು ಅಂತ ಕಾಣಿಸ್ತದೆ. ಒಂದು ಕಡೆ ಅವರು ಭಾವದಲ್ಲಿ ಬರೀತಾರೆ, ಅವರಿಗೆ ಇರೋದೆಲ್ಲ ಹೆಣ್ಣು ಮಕ್ಕಳೇನೆ, ಒಬ್ಬನು ಗಂಡು ಮಗ ಇರಲಿಲ್ಲ. ಯಾರೋ ಒಂದು ಹುಡುಗಿಗೆ MAನೋ MScನೋ ಮಾಡಿದ ಮಗಳಿಗೆ ಕೆಲಸ ಸಿಕ್ಕಲಿಲ್ಲ ಅಂದಾಗ ಅವರೊಂದು ಮಾತು ಬರೆದ್ಬಿಟ್ಟಿದ್ದಾರೆ ಅದರಲ್ಲಿ.
ಅದ್ರ ಬಗ್ಗೆ ದೊಡ್ಡ ಇಶ್ಯೂ ಮಾಡಿದವರು ಅವರ ಪರಮ ಅಭಿಮಾನಿ ಆರಾಧಕರಾದ ಹಾಮನಾಯಿಕ್ರೆ ಒಂದು ಕಾಲಂ ಬರೆದ್ಬಿಟ್ರು. ಏನಂತ ಬರ್ದಿದ್ದಾರೆ ಮಾಸ್ತಿಯವರು? ನಾನು ಬ್ರಾಹ್ಮಣನಾದ್ದರಿಂದ ಬ್ರಾಹ್ಮಣರ ಮಗುವಿಗೆ ಕೆಲಸ ಕೊಡಲಿಲ್ಲ ಅಂತ ಬರೆದ್ಬಿಟ್ಟೆ. ದಾಖಲಾಗಿದೆ ಆ ಮಾತು. ಸೊ ಈ ತರದವ್ರಿಗೆ ಏನೇನೋ ಕಹಿ ಅನುಭವಗಳಾಗಿರ್ಬೋದು. ಪ್ರತಿ ಒಬ್ಬ ವ್ಯಕ್ತಿಗೂ ಅವರದೇ ಆದ ಒಂದು ಇರುತ್ತೆ, ಚರಿತ್ರೆ ಇರುತ್ತೆ. ಹಾಮನಾಯಕರು ಅದಕ್ಕೆ ರಿಯಾಕ್ಟ್ ಮಾಡಿದ್ರ? ಹೌದು, ಮಾಡಿದ್ದಾರೆ. ದೊಡ್ಡ ಲೇಖನ ಬರೆದಿದ್ದಾರೆ. ಅದು ಆದರೂ ಅವ್ರ ಮೇಲೆ ಗೌರವ. ಅದೇ ಹಾಮನಾಯಕು, ನೀವು ಕೇಳಿದ್ ಒಳ್ಳೇದಾಯ್ತು ಆ ಪ್ರಶ್ನೆನ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಆವರೆಗೆ ಬರದೇ ಇದ್ದ ಅಲ್ಲಿವರೆಗೆ ಎಂತೆಂಥವ್ರಿಗೋ ಬಂದ್ಬಿಟ್ಟಿದೆ ಏನು ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ. ಈಗ ಬರ್ತಾ ಇದ್ದಂಗೆ ಇದ್ದಾಗ ಮಾಸ್ತಿ ಅವರಿಗೆ ಕೊಟ್ಟಿರಲಿಲ್ಲ, ಕುವೆಂಪು ಅವರಿಗೆ ಕೊಟ್ಟಿರಲಿಲ್ಲ. ಅವರಿಬ್ಬರನ್ನೂ ಒಪ್ಪಿಸ್ತವ್ರು ಹಾಮನಾಯಕ್. ಹಾಮನಾಯಕ್ ಇಲ್ಲದೆ ಯಾರು ಹೇಳಿದ್ರು ಕೇಳ್ತಿರಲಿಲ್ಲ. ಅವರಲ್ಲಿ ಅದೊಂದು ಅಯಸ್ಕಾಂತ ಶಕ್ತಿ ಇತ್ತು ಹಾಮನಾಯಕರಿಗೆ. ಅವ್ರನ್ನ ಒಪ್ಪಿಸಿ ಅವತ್ತು ನಾನು ಹೋಗಿದ್ದೆ. ಅವತ್ತು ಕೋಚನ್ ಬಸಪ್ಪ ಅವರು, ಗೀತಾ ಕುಲಕರ್ಣಿ ಅವರು, ಅವ್ರಿಗೂ ಎಲ್ಲ ಕೊಟ್ಟರು ಜೊತೆನಲ್ಲಿ. ನೋಡ್ಕೊಳ್ಳಿ ನೀವು ಅಲ್ಲಿಗೆ ಕೋಚನ್ ಬಸಪ್ಪ, ಗೀತಾ ಕುಲಕರ್ಣಿ ಅಂತವ್ರ ಜೊತೆನಲ್ಲಿ ಕೊಡಕ್ಕೆ ಇವರಿಬ್ರು ಕಾಯ್ಬೇಕಾಯ್ತು. ಕುವೆಂಪುನು ಕೂಡ ಯಾಕಂದ್ರೆ ಇವ್ರಿಗೆಲ್ಲ ಜ್ಞಾನಪೀಠವೋ ಏನೋ ಅವೆಲ್ಲ ಬಂದು ಹೋಗಿತ್ತು ಅಂತ ಕಾಣ್ಸುತ್ತೆ. ದೊಡ್ಡ ದೊಡ್ಡ ಇದು. ಆದ್ರೆ ಅವ್ರಿಗೇನು ಅಂತಂದ್ರೆ ನಿಮ್ಮ ಹೆಸರು ಬಿಟ್ಟು ಹೋಗುತ್ತಲ್ಲ ಅನುಕ್ರಮಣಕ್ಕೆ. ಹೌದು, ಏನೋ ಒಂದು ದೊಡ್ಡ 2 ಹೆಸರು ಬಿಟ್ಬಿಟ್ಟಿದೀವಲ್ಲ ಸಾಹಿತ್ಯ ಅಕಾಡೆಮಿನಲ್ಲಿ, ಪ್ರಶಸ್ತಿನೇ ಅವ್ರಿಗೆ ಗೌರವ ಪ್ರಶಸ್ತಿ ಕೊಡ್ಲಿಲ್ವಲ್ಲ. ಇದು ಹಾಮನಾಯಕರು. ಇದನ್ನೆಲ್ಲ ಕಲ್ತಿದ್ದು ಮಾಸ್ತಿ ಅವರಿಂದಾನೆ. ಹಾಮನಾಯಕರು ಅದನ್ನೆಲ್ಲ ಹೇಳ್ಕೊಂಡೇ ಬಂದಿದ್ದಾರೆ. ಆದರೆ ಈ ಮಾತಿಗೆ ಅವರು ಬಹಳ ಕಟುವಾಗಿ ಏನ್ ಬರೆದ್ರು? ಅದೇ ಇದನ್ನೇ ನೀವು ಆ ಮಾಸ್ತಿ ಅವ್ರನ್ನ ನೀವು ಇಷ್ಟೆಲ್ಲ ಆಳ್ದವರು, ನೋಡಿದವರು, ಜನನ್ನ ಬೆಳೆಸ್ತವರು, ಮಾಡಿದವರು, ನಿಮ್ಮ ಅಂತರಂಗದಲ್ಲಿ ಹೃದಯದ ಒಳಗಡೆ ನಾನು ಬ್ರಾಹ್ಮಣ ಅನ್ನುವ ಒಂದು ಭೇದ ಇದೆಯಲ್ಲ ನಿಮ್ಮ ಹತ್ರ, ಅದು ಬರೆದು ಬಿಟ್ರಲ್ಲ. ನಿಮ್ಮನ್ನು ಯಾರಾದ್ರೂ ಬ್ರಾಹ್ಮಣ ಲೇಖಕ ಅಂತ ಕರೆದಿದ್ದುಂಟೋ ಅಂತ ಈ ತರ ಅವ್ರು ಬರೆದ್ರು. ಅದಕ್ಕೇನು ನಾಯಕರು ಏನು ಉತ್ತರ ಕೊಡ್ಲಿಲ್ಲ ಅಲ್ಲ ಮಾಸ್ತಿ ಅವರು. ಹಾಗೆ ಕುವೆಂಪುಗೂ ಉತ್ತರ ಕೊಟ್ಟಿದ್ರು ಇವರು. ಶೂದ್ರ ತಪಸ್ವಿಗೆ ಅದು ನೀವು ನಿಮ್ಮ ಹೊಸ ಸಿದ್ಧಾಂತವೋ ವಿಚಾರವೋ ತತ್ವವೋ ಏನೋ ಇರೋದಕ್ಕೆ ಹೊಸ ಕಥೆಗಳು ಆರಿಸ್ಕೋಬೇಕೆ ಹೊರತು ಪುರಾಣದ ಕಥೆಗಳನ್ನ ಆರಿಸ್ಕೊಂಡು ನೀವು ಅದನ್ನ ಮತ್ತೆ ತಿರುವು ಮುರುವು ಮಾಡೋದು ನನಗೆ ಸಮ್ಮತವಿಲ್ಲ. ಅವರ ಕೊನೆವರೆಗೂ ಹಾಗೆ ಇದ್ರು. ಅದು ವಾಪಸ್ ತಗೊಳ್ಳಿಲ್ಲ ಹಾಮನಾಯಕರು ಅಲ್ಲ, ಮಾಸ್ತಿ ಅವರು. ಅದಕ್ಕೆ ಮಾರ್ನುಡಿ ಅಂತ ಕುವೆಂಪು ಅವರು ಕೊಟ್ಟಿದ್ದಾರೆ, ಸರಿಯಾಗಿ ಕೊಟ್ಟಿದ್ದಾರೆ ಉತ್ತರನ. ಈ ಎರಡೂ ಕೂಡ ಸಂವಾದ ಇವತ್ತಿಗೂ ಕೂಡ ಮಾದರಿಗಳೇ. ಮಾಸ್ತಿ ಅವರು ಹೀಗೆ ಬರೆದಿದ್ದಾರೆ ಅನ್ನೋದಲ್ಲ ಪ್ರಶ್ನೆ, ಅವರು ಸಮರ್ಥವಾಗೇ ಬರೆದಿದ್ದಾರೆ. ಅದಕ್ಕೆ ಸರಿಯಾಗಿ ಅವರು ಶಿಷ್ಯರೇ ಆಗ್ಬಹುದಾದಂತಹ ಕಿರಿಯರಾದಂತಹ ಕುವೆಂಪು ಅವರು ಮುಲಾಜಿಲ್ದನೆ ಬರೆದಿದ್ದಾರೆ. ಇದಿತ್ತು ಹಾಗೆ ವಾತಾವರಣ ಅವತ್ತು. ಇವತ್ತಾಗ್ಬಿಟ್ಟಿದ್ರೆ ಅಂದ್ರೆ ಇದ್ರ ಆಚೆ ಕೊಂಕು ರಾಜಕೀಯ ಅದೆಲ್ಲ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆಮೇಲೆ ಎಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಸಾಹಿತ್ಯದ ಮಿತಿಯೊಳಗೆ ಒಂದು ಗಂಭೀರವಾದ ಚರ್ಚೆ ಅಂದ್ರೆ ಅದು ಗಂಭೀರವೇ. ಖಂಡಿತ. ಹಾಗೆ ಮಾಡಿದ್ರೆ ಉಳಿದಿದೆ. ನದಿಗೆ 2 ದಡ ಇದ್ದ ಹಾಗೆ, ಬದುಕಿಗೆ 2 ದಡ, ಒಂದು ಮಾಸ್ತಿ ದಡ, ಇನ್ನೊಂದು ಕುವೆಂಪು ದಡ ಅಂತೇನೆ ನಾನು. ಅಟ್ಟಿ ಮಟ್ಟಿಗೆ ಅವರು ಅದನ್ನು ಕಾಪಾಡ್ಕೊಂಡಿದ್ದಾರೆ. ಅವರು ವಾಪಸ್ ತಗೊಂಡಿಲ್ಲ, ಇವರು ಕೂಡ ನಾನು ಮಾಡಿದ ತಪ್ಪು ಅಂತ ಹೇಳಿಲ್ಲ. ಮತ್ತು ಮಾಸ್ತಿ ಅವರಲ್ದಾನೆ ಇನ್ನು ಯಾರಿಗೂ ಉತ್ತರ ಕೊಟ್ಟಿಲ್ಲ. ಕರೆಕ್ಟ್. ಕುವೆಂಪು ಅವರು ಯಾರ್ಯಾರೋ ಏನೇನೋ ಅಂತಂದ್ರೆ ಬಹಳ ಇವತ್ತಿನ ಶಬ್ದದಲ್ಲಿ ಹೇಳ್ಬೇಕು ಅಂದ್ರೆ ಬೊಗಳ್ಕೊಂಡು ಹೋಗ್ಲಿ ಅನ್ನೋ ತರ. ಕುವೆಂಪು ಅವರು ಆ ತರ ಇಲ್ಲ. ಹಿರಿಯರು ಗೌರವದಿಂದ ಉತ್ತರ ಕೊಟ್ಟಿದ್ದಾರೆ. ಕರೆಕ್ಟ್, ಗೌರವದಿಂದ ಉತ್ತರ. ಅಂದ್ರೆ ಉತ್ತರ ಕೊಡುವಾಗ್ಲೂ ಯಾರಿಗೆ ಕೊಡಬೇಕು ಅನ್ನೋದೇ ಮುಖ್ಯ. ಆದ್ರೆ ಹಾಮನಾಯಕ್ ಕೊಡ್ಲಿಲ್ಲ. ನಾನು ಹೇಳಿದ್ದ ಧ್ವನಿ ನಿಮ್ಗೆ ಅರ್ಥ ಆಗಿರುತ್ತೆ ಅಷ್ಟೇ. ನಾವು ಬರ್ಕೊಂಡ್ರೆ ಬರ್ಕೊಳ್ಳಿ, ನಮ್ಗೇನಾಗಬೇಕು ಆಗಿದ್ರೇನೋ ಇದು. ಆದ್ರೆ ನಮ್ಮನ್ನ ಬೆಳೆಸಿದ 1 ತಿಂಗಳಾದ್ರೂ, 1 ತಿಂಗಳು ಯಾವುದೇ ಅಷ್ಟೋ ಇನ್ನೆಷ್ಟು ಸಲ ಕೊಟ್ಟರೋ ಗೊತ್ತಿಲ್ಲ ನನಗೆ, ಕೊಟ್ಟ ಹಣದಿಂದ ನಾನು ಇವತ್ತು ನಿಮ್ಮ ಎದುರುಗಡೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಮಾಸ್ತಿಯವರು ಈಗ ನಾನು ಯಾವ ಮಾಲೂರಿನಲ್ಲಿ ಇದ್ದೀನಿ, ಈ ಮಾಲೂರಿಗೆ ಕೂಗಳತೆ ದೂರದಲ್ಲೇ ಮಾಸ್ತಿ ಇರೋದು. ಮೊನ್ನೆ ಹೋಗಿದ್ದೆ, ಅಲ್ಲಿ ನನಗೆ ಸನ್ಮಾನನೂ ಮಾಡಿದ್ರು ಅಲ್ಲಿ ಇವರು. ಆಮೇಲೆ ಆದರೆ ನನಗೇನು ಒಂದು ಇದು ಅಂತಂದ್ರೆ ಮಾಸ್ತಿ ಅಂತ ಬರ್ಕೊಂಡಿದ್ದಾರೆ. ಅವ್ರು ಹುಟ್ಟಿದ್ದು ಹೊಂಗೇನಹಳ್ಳಿನಲ್ಲಿ. ಏನು ನಾನು ಹಾಕಿದ್ದೆ ನನ್ನ ಸಾಮಾಜಿಕ ಜಾಲತಾಣದಲ್ಲಿ. ಅವರು ಮಾಸ್ತಿನಲ್ಲಿ ಬೆಳೆದ್ರು, ಆದರೆ ಹುಟ್ಟಿದ್ದವರು ಹೊಂಗೇನಹಳ್ಳಿನಲ್ಲಿ. ಹೊಂಗೇನಹಳ್ಳಿ ವೆಂಕಟೇಶ ಅಯ್ಯಂಗಾರ್ ಅಂದ್ರೆ ಅದಕ್ಕೆ ಎಷ್ಟು ಗ್ರಿಪ್ ಬರ್ತಿತ್ತೋ ನಂಗೆ ಗೊತ್ತಿಲ್ಲ. ಅದೇ ಮಾಸ್ತಿ ಸಿನಿಮಾ, ನೀವು ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದವರು, ಒಂದು ಯಾವ್ದೋ ಸಿನಿಮಾಕ್ಕೆ ಟೈಟ್ಲ್ ಆಗಿ ಮಾಸ್ತಿ ಇದ್ದಾಗ ದೊಡ್ಡ ಗಲಾಟೆ ಆಯ್ತು. ಉಪೇಂದ್ರ ನಾಯಕನಾಗಿದ್ದು ಕೊನೆಗೆ ಅದನ್ನ ಚೇಂಜ್ ಮಾಡ್ಬೇಕಾಯ್ತು ಅಲ್ವಾ? ಚೇಂಜ್ ಮಾಡಿದ್ರು. ಅಷ್ಟು ಗೌರವ ಕೊಟ್ಟಿದ್ದೀವಿ ಈ ನಾಡಿನಲ್ಲಿ, ಅವರಿಗೆ ಗೌರವ ಕೊಟ್ಟಿದ್ದೀವಿ.